ಪ್ರತಿದಿನ ಸೂರ್ಯನು ಮಲಗುವ ಮುನ್ನ ನಾವೆಲ್ಲರೂ ಅವನಿಗೆ ನಮಸ್ಕಾರ ಸಲ್ಲಿಸುವುದು ನಮ್ಮ ಸಂಸ್ಕೃತಿಯ ಭಾಗ. ಸಂಜೆಯ ತಪಸ್ಸು ಭಕ್ತಿಯ ಸಂಕೇತ. ಮನೆಗೆ ದೀಪ ಹಚ್ಚುವಾಗ, ದೇವರನ್ನು ನಮಿಸುವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಆದರೆ ಸಂಜೆಯ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡಬೇಕು? ದೇವರ ಕೃಪೆ ಸಿಗುವಂತೆ ಪೂಜೆಯನ್ನು ಹೇಗೆ ಮಾಡಬೇಕು? ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಪೂಜೆಗೆ ಬೇಕಾದ ಸಾಮಗ್ರಿಗಳು, ಹೆಚ್ಚು ಶಕ್ತಿ ದೊರೆಯುವ ಸರಿಯಾದ ಸಮಯ, ಪೂರ್ಣ ಪೂಜೆಯ ವಿಧಾನ, ಲಕ್ಷ್ಮೀ ಗಣಪತಿ ಪೂಜೆಯ ವಿಶೇಷ ವಿಧಾನ, ಪಾಪ ಪರಿಹಾರ ಹಾಗೂ ಮನಃಶಾಂತಿ ಪಡೆಯುವ ಪವಿತ್ರ ಮಂತ್ರಗಳು, ಪೂಜೆಯ ನಂತರ ನೀವು ಮಾಡಬಾರದ ಕೆಲವು ಸಂಗತಿಗಳು. ಈಗ ನೋಡೋಣ. ಮೊದಲನೆಯದಾಗಿ ಪೂಜೆಗೆ ಹೇಗೆ ತಯಾರಿ ಮಾಡ್ಕೋಬೇಕು. 1. ಸ್ಥಳದ ಆಯ್ಕೆ. ಶುಚಿಯಾದ ನಿರಾಳವಾದ ದೇವಾಲಯ ಕೋಣೆ ಅಥವಾ ಮನೆ ದೇವರ ಕೋಣೆ, ತಟ್ಟೆ, ಹೂವಿನ ಹಾರ, ದೀಪದ ಸ್ಥಾನ ಇತ್ಯಾದಿ ತಯಾರಿಸಿಕೊಳ್ಳಿ. 2. ಪೂಜೆಯ ಸಾಮಗ್ರಿಗಳು. ಬೆಣ್ಣೆ ಅಥವಾ ಎಣ್ಣೆಯ ದೀಪ, ಹೂವುಗಳು, ಧೂಪದಂಡ, ಅರಿಶಿಣ, ಕುಂಕುಮ, ನೀರಿನ ಪಾತ್ರೆ, ತಂಬಿಟ್ಟು, ಪಂಚಪಾತ್ರೆ, ನೈವೇದ್ಯ ಎಲ್ಲದಕ್ಕಿಂತ ಮುಖ್ಯ ಬೇಳೆ, ಹಣ್ಣು, ಸಕ್ಕರೆ, ತುಪ್ಪ. ಸಂಜೆ ಪೂಜೆಯ ಸಮಯ. ಸಂಜೆ 6ರಿಂದ 7ರವರೆಗೆ ಶುಭ ಕಾಲ. ಈ ಸಮಯದಲ್ಲಿ ದೀಪ ಹಚ್ಚುವುದು ದೇವರನ್ನು ಆಮಂತ್ರಿಸುವ ಶ್ರೇಷ್ಠ ಸಮಯ. ಸೂರ್ಯನ ಅಸ್ತಮಾನ ಸಮಯದ 15 ನಿಮಿಷದ ಒಳಗೆ ಪೂಜೆ ಪ್ರಾರಂಭಿಸಬೇಕು. ಪೂಜಾ ವಿಧಾನ ಹಂತ ಹಂತವಾಗಿ. 1. ಶುದ್ಧತೆಯೊಂದಿಗೆ ಪ್ರಾರಂಭ. ಅಚಮನ ಅಂದರೆ 3 ಸಲ ಓಂ ಕೇಶವಾಯ ನಮಃ ಇತ್ಯಾದಿ ಮಂತ್ರಗಳನ್ನು ಓದಿ. ಕೈ ಮುಖ ತೊಳೆಯಿರಿ. ದೇವರ ಚಿತ್ರ ಅಥವಾ ಮೂರ್ತಿಗೆ ಹೂವಿನಿಂದ ಅಲಂಕಾರ ಮಾಡಿ. 2. ದೀಪ ಹಚ್ಚಿ. ದೀಪಂ ಜ್ಯೋತಿ ಪರಬ್ರಹ್ಮ ಎಂಬ ಮಂತ್ರ ಪಠಿಸಿ ದೀಪ ಹಚ್ಚಿ. ಬೆಣ್ಣೆ ಅಥವಾ ಎಣ್ಣೆಯ ದೀಪ ಬಳಸಬಹುದು. 3. ಧೂಪಾರತಿ. ಧೂಪದಂಡ ಹಚ್ಚಿ ದೇವರಿಗೆ ಆರತಿ ಮಾಡಿ. ಓಂ ಶುಭಂ ಕರೋತಿ ಕಲ್ಯಾಣಂ ಎಂಬ ಮಂತ್ರ ಜಪಿಸಿ. 4. ಸಾಮಾನ್ಯ ಪೂಜಾ ಕ್ರಮ. ಗಣೇಶ ಪೂಜೆ, ಲಕ್ಷ್ಮೀ ಪೂಜೆ, ಎಲ್ಲ ಕುಟುಂಬದ ದೇವತೆಗಳಿಗೆ ಅರ್ಪಣೆ. ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಲಿತಾ ಸಹಸ್ರನಾಮ ಪಠನ ಮಾಡಿ. 5. ನೈವೇದ್ಯ ಅರ್ಪಣೆ. ಈ ಮಂತ್ರ ಜಪಿಸಿ ನೈವೇದ್ಯಂ ಸಮರ್ಪಯಾಮಿ. ಅಪರೂಪದ ವಿಧ. ತುಪ್ಪ ಹಾಕಿದ ಬೇಳೆ, ಖರ್ಜೂರ, ದ್ರಾಕ್ಷಿ ಮುಂತಾದ ಹಣ್ಣುಗಳು. ಆರತಿ ಅಂದರೆ ಮಂಗಳಾರತಿ. ಗಮಕ ಶೈಲಿಯಲ್ಲಿ ದೀಪಾರತಿ ಮಾಡಿ. ವಿಶೇಷ ಮಂತ್ರಗಳು ಮತ್ತು ದೀಪಾರಾಧನೆ ಸಮಯದಲ್ಲಿ ಜಪಿಸಬಹುದಾದ ಮಂತ್ರಗಳು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಗುರುಭ್ಯೋ ನಮಃ. ಓಂ ಕಮಲವಾಸಿನಿ ನಮಃ. ಪೂಜೆಯ ನಂತರ ವಹಿಸಬೇಕಾದ ಎಚ್ಚರಿಕೆಗಳು. ಪೂಜೆಯ ಬಳಿಕ ತಕ್ಷಣ ಫೋನ್ ನೋಡಬೇಡಿ. ದೇವಾಲಯದ ದೀಪವನ್ನು ಊದಬೇಡಿ ಅಥವಾ ಊದಿ ನಿಲ್ಲಿಸಬೇಡಿ. ನೈವೇದ್ಯವನ್ನು ಎಲ್ಲರೂ ಪ್ರಸಾದವಾಗಿ ಹಂಚಿಕೊಳ್ಳಿ. ಪೂಜೆಯ ನಂತರದ ಧ್ಯಾನ. 5 ನಿಮಿಷ ದೇವರ ಮುಂದೆ ಕೂತು ಧ್ಯಾನ ಮಾಡಿ. ಇದು ನಿಮ್ಮ ಮನಃಶಾಂತಿಯ ಮೂಲ. ಸಂಜೆ ಪೂಜೆಯ ಮಹತ್ವ. ಸಂಜೆ ಪೂಜೆ ಇದು ಕೇವಲ ಕರ್ಮವಲ್ಲ, ಇದು ಆತ್ಮದ ಶುದ್ಧಿ. ನಾವು ದೇವರನ್ನು ನೆನೆಸುವ, ಕೃತಜ್ಞತೆ ಸಲ್ಲಿಸುವ, ನಮ್ಮ ಮನೆಗೆ ಪವಿತ್ರತೆಯ ಅಲೆ ತರಿಸುವ ಪರಮ ಸಂದರ್ಭ. ಪ್ರತಿದಿನ ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ, ಮಕ್ಕಳಿಗೆ ವಿದ್ಯೆ, ಯೋಗ್ಯತೆ, ಹಣಕಾಸಿನ ಸುಸ್ಥಿತಿ, ಮನೆಗೆ ನಿಜವಾದ ದೇವರ ಅನುಗ್ರಹ ಆಗುವುದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಪ್ರತಿದಿನ ಸಂಜೆ ಪೂಜೆ ಮಾಡಿದರೆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ನಿಮ್ಮ ಮನೆಯಲ್ಲಿ ಬೆಳಕಿನಂತಹ ಶಾಂತಿ ಮತ್ತು ಸಂಪತ್ತು ಮನೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವ ದೇವರನ್ನು ಪೂಜಿಸುತ್ತೀರಾ ಅಂತ ಮರೆಯದೆ ಕಮೆಂಟ್ ಮಾಡಿ. ಈ ಪೂಜಾ ವಿಧಾನವನ್ನು ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ. ದೇವರ ಅನುಗ್ರಹ ನಿಮ್ಮ ಮನೆಯಲ್ಲಿ ಸದಾ ಇರಬೇಕೆಂದರೆ ನಮ್ಮ ಏಂಜಲ್ ಉಬಾ ಕನ್ನಡತಿ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.